ಮೈಸೂರಿನ ಹೊರವಲಯದಲ್ಲಿ ನಿನ್ನೆ ತಡರಾತ್ರಿ ಒಂದು ರೇವ್ ಪಾರ್ಟಿ ನಡೆದಿದೆ. ಈ ಪಾರ್ಟಿಯ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ KRS ಬ್ಯಾಕ್ ವಾಟರ್ ಹತ್ರ ತಡರಾತ್ರಿ ಪಾರ್ಟಿ ವೇಳೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಯಾವುದೇ ಮಾದಕ ವಸ್ತು ಸಿಕ್ಕಿಲ್ಲ. ಸುಮಾರು 150 ಜನ ಯುವಕ ಯುವತಿಯರೆಲ್ಲರೂ ಕೂಡ ಭಾಗಿಯಾಗಿದ್ದರಂತೆ. ಸುಮಾರು ಜನ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಪೊಲೀಸರು ರೇಡ್ ಮಾಡ್ತಾ ಇದ್ದ ಹಾಗೆಯೇ ಒಂದು 50 ಜನ ಸಿಕ್ಕಿದ್ದಾರೆ. ಅವರ ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡಿದ್ದಾರೆ. ಯಾಕೆ ಅಂದರೆ ಡ್ರಗ್ಸ್ ಸೇವನೆ ಏನಾದರೂ ಆಗಿದೆಯಾ ಅಂತನ್ಬಿಟ್ಟು. ಯಾರೋ ವಿದೇಶಿ ರ್ಯಾಪರ್ ಒಬ್ಬರನ್ನ ಕರೆಸಿ ಸಂಗೀತ ಸಂಜೆ ಎಲ್ಲ ಆಯೋಜಿಸಿದ್ರಂತೆ. ಆಮೇಲೆ ಇದಕ್ಕೆ ಎಂಟ್ರಿ ಫೀಸೇ ಒಬ್ಬರಿಗೆ 2,000 ರೂಪಾಯಿ ಅಂತೆ. ನೋಡಿ, ಈ ಕಡೆ ನೀವು ಇದನ್ನು ಆಯೋಜನೆ ಮಾಡಿದ್ರಲ್ಲ, ಆ ಜಾಗ ನೀವು ಗಮನಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಪಾರ್ಟಿ ನಡೀತಾ ಇದ್ದ ಜಾಗ. ಪೊಲೀಸರಿಗೆ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆಯೇ ಇಮಿಡಿಯೇಟಾಗಿ ರೇಡ್ ಮಾಡಿದ್ದಾರೆ. 150 ಜನ ಇದ್ದರು ಅಂತ ಹೇಳ್ತಾ ಇದ್ದಾರೆ. 150ರಲ್ಲಿ ಒಂದು 50 ಜನ ಸಿಕ್ಕಾಕೊಂಡಿದ್ದಾರೆ. ನೋಡಬೇಕು ಇನ್ನು ಮುಂದಕ್ಕೆ ಆ ಬ್ಲಡ್ ಸ್ಯಾಂಪಲ್ಸ್ ತೊಗೊಂಡಿರೋದು ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದರೆ ಅಕಸ್ಮಾತ್ ಅವರೇನಾದರೂ ಮಾದಕ ವಸ್ತು ಸೇವನೆ ಆಗಿದ್ದರೆ ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಇದೇ ರೀತಿ ಆಗಿಬಿಟ್ಟು ತೆಲುಗು ನಟಿಯೊಬ್ಬರು ಸಿಕ್ಕಾಕೊಂಡು, ತೆಲುಗು ನಟಿಯೂ ಸೇರಿದಂತೆ, ಹೇಮಾ ಸೇರಿದಂತೆ ಸುಮಾರು ಜನರದ್ದು ಬ್ಲಡ್ ಸ್ಯಾಂಪಲ್ ತೊಗೊಂಡಾಗ ಅವರೆಲ್ಲ ಡ್ರಗ್ಸ್ ಸೇವನೆ ಮಾಡಿರೋದು ಪ್ರೂವ್ ಆಯಿತು ರಿಪೋರ್ಟಲ್ಲಿ. ಆಮೇಲೆ ಅವ್ರ ಮೇಲೆ ಈಗ ಕೇಸ್ ಕೂಡ ನಡೀತಾ ಇದೆ. ತಡರಾತ್ರಿ ಇಲ್ವಾಲ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ರೇವ್ ಪಾರ್ಟಿ ನಡೀತದೆ ಅಂತ ಬಾತ್ಮೀದಾರರಿಂದ ಮಾಹಿತಿ ಸಿಗುತ್ತೆ. ನಂತರ ಅಲ್ಲಿ ನಾವು ನಮ್ಮ ಅಡಿಷನಲ್ SP ಮತ್ತು ತಂಡ ಅಲ್ಲಿ ಹೋಗಿ ಆ ಸ್ಥಳಕ್ಕೆ ದಾಳಿ ನಡೆಸ್ತಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ಗಳಲ್ಲಿ ಹಾಜರಿರ್ತಾರೆ. ನಂತರ ಶೋಧನಾ ಕಾರ್ಯ ನಡೀತದೆ. ಅಲ್ಲಿ ಸರ್ಚ್ ಮಾಡಿದ ಸಮಯದಲ್ಲಿ ಸ್ಥಳದಲ್ಲೇ ಆಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ದ ವ್ಯಕ್ತಿಗಳು ಅವರ ಸ್ವಾಧೀನದಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯಗಳು ನಮಗೆ ಸಿಕ್ಕಿಲ್ಲ. ಅದಾಗಿಯೂ ಸಹ ನಾವು ಶೋಧ ಕಾರ್ಯ ನಾವು ಮುಂದುವರಿಸ್ತಾ ಇದ್ದೀರಿ. ನಮ್ಮ ಪೊಲೀಸ್ ಟೀಮಲ್ಲಿ ಮತ್ತೊಮ್ಮೆ ಸರ್ಚ್ ಮಾಡ್ತಾರೆ ಸ್ಥಳಗಳಲ್ಲಿ. ಇದುವರೆಗೂ 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ತಗೊಳ್ತೀವಿ. ಇಲ್ಲ, ನಮಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಸ್ಟೇಷನ್ಗೆ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆನೂ ನನಗೆ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಂಗೆ ಮಾಹಿತಿ ಸಿಕ್ಕಿದೆ. ಇವಾಗ ಈ ಪಾರ್ಟಿ ಯಾರು ನಡೆಸ್ತಾ ಇದ್ರು, ಇದರಿಂದ ಯಾರಿದ್ದಾರೆ, ಎಲ್ಲಿಂದೆಲ್ಲ ಬರ್ತಾ ಇದ್ರು, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಉಪಯೋಗಿಸಿ ಈ ವ್ಯಕ್ತಿಗಳನ್ನ ಯಂಗ್ಸ್ಟರ್ಸ್ನ ಕರೀತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡ್ತೀವಿ. ಇನ್ನೂ ಇಲ್ಲ, ಇನ್ನು ಮಾಹಿತಿ ಬಂದಿಲ್ಲ. ಅದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಎಲ್ಲರದು ವೆರಿಫೈ ಮಾಡ್ತೀವಿ.